ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರಿಚಯದ ಕುರಿತಾಗಿ ತಿಳಿಸಿಕೊಡ್ತೀವಿ. ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ. ಇವರಿಬ್ಬರಲ್ಲಿ ಗೆದ್ದು ಬೀಗೋದು ಯಾರು? ಹಾವೇರಿಯ ನೂತನ ಸಂಸದರು ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇದೇ ಜೂನ್ 4ರಂದು ಉತ್ತರ ಸಿಗುತ್ತೆ. ಸದ್ಯ ಅಭ್ಯರ್ಥಿಗಳ ಕಿರು ಪರಿಚಯ, ಅವರ ಹಿನ್ನೆಲೆ ಏನು, ರಾಜಕೀಯ ಪ್ರವೇಶವನ್ನ ಹೇಗೆ ಪಡೆದುಕೊಂಡ್ರು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಹಾವೇರಿಯಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಷನ್ ಕಾವು ಜೋರಾಗಿ ಇದೆ ಅಂತಾನೆ ಹೇಳಬಹುದು. ಒಂದು ಕಡೆ ಲೋಕಸಭಾ ರಣಕಣ ರಂಗೇರಿದೆ ಹಾವೇರಿಯಲ್ಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದಸ್ವಾಮಿ ನಡುವೆ ಗೆದ್ದು ಬೀಗೋದು ಯಾರು? ಆನಂದಸ್ವಾಮಿ ಗಡ್ಡದೇವರಮಠ ಕೈ ಅಭ್ಯರ್ಥಿ, ಬಸವರಾಜ ಬೊಮ್ಮಾಯಿ ಎನ್ಡಿಎ ಅಭ್ಯರ್ಥಿ. ಈ ಬಾರಿ ಯಾವ ಪಕ್ಷಕ್ಕೆ ಜೈ ಅಂತಾನೆ ಮತದಾರ ಪ್ರಭು? ಹಾವೇರಿಯ ಮಂದಿ ಯಾರ ಕೈ ಹಿಡಿತಾರೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಯಾರ ಮೇಲೆ ಹಾವೇರಿ ಗದಗ ಮತದಾರರ ಒಲವಿದೆ ಅನ್ನೋ ಪ್ರಶ್ನೆಗೆ ಇದೇ ಜೂನ್ 4ರಂದು ಉತ್ತರ ಸಿಗುತ್ತೆ. ಈ ಬಾರಿ ಯಾವ ಪಕ್ಷಕ್ಕೆ ಜೈ ಅಂತಾನೆ ಮತದಾರ ಕಾದು ನೋಡಬೇಕಾಗಿದೆ. ಆನಂದಸ್ವಾಮಿ ಕೈ ಹಿಡಿಯುತ್ತಾ ಕಾಂಗ್ರೆಸ್ ಗ್ಯಾರಂಟಿಗಳು ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು. ಕ್ಷೇತ್ರದಲ್ಲಿ ಇಬ್ಬರು ಕೂಡ ಅಬ್ಬರದ ಮತ ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ. ಶತಾಯಗತಾಯ ಗೆಲ್ಲಲೇಬೇಕು ಅಂತ ಶ್ರಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಹಾವೇರಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಕುರಿತಾಗಿ ಅಂತಾನೆ ಹೇಳಬಹುದು. ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹಿನ್ನೆಲೆದ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ತೀವಿ. ಬಸವರಾಜ ಬೊಮ್ಮಾಯಿ ಹೇಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡ್ರು, ಅವರ ವಿದ್ಯಾಭ್ಯಾಸ ಏನು ಎತ್ತ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಹಾವೇರಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ, ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ. ಇವರು SR ಬೊಮ್ಮಾಯಿ ಅವರ ಮಗ, ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ತಂದೆ SR ಬೊಮ್ಮಾಯಿ ಮಾಜಿ ಸಿಎಂ ಹಾಗೆ ಕೇಂದ್ರದ ಮಾಜಿ ಸಚಿವರು ಕೂಡ ಆಗಿದ್ರು. ಅದರಂತೆ ಬೊಮ್ಮಾಯಿ ಕೂಡ, ಬಸವರಾಜ ಬೊಮ್ಮಾಯಿ ಕೂಡ ಹಿಂದೆ ಸಿಎಂ ಆಗಿದ್ರು. ಈಗ MP ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಶಾಸಕರು ಕೂಡ ಹೌದು. ಹಾಗಾದ್ರೆ ಬಸವರಾಜ ಬೊಮ್ಮಾಯಿಯ ವಿದ್ಯಾಭ್ಯಾಸ ಏನು? ಅವರ ತಾಯಿ ಗಂಗಮ್ಮ S ಬೊಮ್ಮಾಯಿ, ತಂದೆ SR ಬೊಮ್ಮಾಯಿ. ಇನ್ನು ಹುಬ್ಬಳ್ಳಿಯ ದೇಶಪಾಂಡೆ ನಗರದ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಾಥಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ತಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಹಾಗೆ ರೋಟರಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಮಾಧ್ಯಮಿಕ ಶಿಕ್ಷಣವನ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ. ಬೊಮ್ಮಾಯಿ ಏನು ಓದಿದ್ದಾರೆ, ಅವರ ವಿದ್ಯಾಭ್ಯಾಸದ ಕುರಿತಾಗಿ ನೀವಿಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಇನ್ನು PC ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ PUC ಶಿಕ್ಷಣವನ್ನ ಪಡೆದುಕೊಳ್ತಾರೆ. PC ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ತಮ್ಮ PUC ಶಿಕ್ಷಣವನ್ನ ಪಡೆದುಕೊಳ್ತಾರೆ ಬಸವರಾಜ ಬೊಮ್ಮಾಯಿ. ಹಾಗೆ ತದನಂತರ ಹುಬ್ಬಳ್ಳಿಯ BV ಭೂಮಾರೆಡ್ಡಿ ಮಹಾವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಳ್ತಾರೆ. ಹಾವೇರಿಯ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ವಿದ್ಯಾಭ್ಯಾಸವನ್ನು ನೀವು ಗಮನಿಸಬಹುದು. ಹುಬ್ಬಳ್ಳಿಯ BV ಭೂಮಾರೆಡ್ಡಿ ಮಹಾವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡರು. ಇನ್ನು 1983ರಿಂದ 1985ರವರೆಗೆ ಪುಣೆ ಟೆಲ್ಲೋ ಕಂಪನಿಯಲ್ಲಿ 2 ವರ್ಷಗಳ ತಾಂತ್ರಿಕ ತರಬೇತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಇನ್ನು ಕಾಲೇಜು ವಿದ್ಯಾಭ್ಯಾಸ ದಿನದಿಂದಲೇ ಸಾಮಾಜಿಕ ರಾಜಕೀಯ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ರು. ಕೈಗಾರಿಕಾ ಉದ್ಯಮಿಯಾಗಿ ಉದ್ಯೋಗವನ್ನ ಕೂಡ ಆರಂಭ ಮಾಡಿದ್ರು ಬಸವರಾಜ ಬೊಮ್ಮಾಯಿ. ಇನ್ನು 2007ರಲ್ಲಿ ಜುಲೈನಲ್ಲಿ ಧಾರವಾಡದಿಂದ ನರಗುಂದದವರೆಗೆ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ರು ಬಸವರಾಜ ಬೊಮ್ಮಾಯಿ. 2007ರಲ್ಲಿ 21 ದಿನಗಳ ರೈತರೊಂದಿಗೆ 232 ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯನ್ನ ಮಾಡಿದ್ರು 2007ರಲ್ಲಿ ಬಸವರಾಜ ಬೊಮ್ಮಾಯಿ. ಇನ್ನು ಯುವ ಜನತಾ ದಳದ ಐತಿಹಾಸಿಕ ಬೃಹತ್ ರ್ಯಾಲಿ ಸಂಘಟನೆಯ
ನೇತೃತ್ವದಲ್ಲಿ 1993ರಲ್ಲಿ ಹುಬ್ಬಳ್ಳಿ ನಗರದಲ್ಲಿ ನಡೆದಿದ್ದಂತಹ ಬೃಹತ್ ರ್ಯಾಲಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿದ್ರು. ರಾಜಕೀಯ ಪ್ರವೇಶಕ್ಕೂ ಮುನ್ನ ಅವರು ಮಾಡಿದಂತಹ ಸಾಮಾಜಿಕ ರಾಜಕೀಯ ಕಾರ್ಯ ಚಟುವಟಿಕೆಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ. 1993ರಲ್ಲಿ ಹುಬ್ಬಳ್ಳಿ ನಗರದಲ್ಲಿ ನಡೆದಂತಹ ಬೃಹತ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗಿದ್ರು. ಹಾಗೆ 1995ರಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸಮಸ್ಯೆಯ ಶಾಶ್ವತ ಪರಿಹಾರದ ನೇತೃತ್ವದಲ್ಲೂ ಕೂಡ ಅವರು ಭಾಗಿಯಾಗಿದ್ರು 1995ರಲ್ಲಿ. ಅದೇ ವರ್ಷ ರಾಜ್ಯದ ಜನತಾದಳ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ ಬೊಮ್ಮಾಯಿ ನೇಮಕಗೊಳ್ತಾರೆ. 1995ರಲ್ಲಿ ರಾಜ್ಯದ ಜನತಾದಳ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ ಬೊಮ್ಮಾಯಿ ನೇಮಕಗೊಳ್ತಾರೆ. ಇನ್ನು ಇದಾದ ಮೇಲೆ 1996ರಿಂದ 1997ರವರೆಗೆ ಸಿಎಂ ಆಗಿದ್ದ ಜೆಎಚ್ ಪಟೇಲ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಬಸವರಾಜ ಬೊಮ್ಮಾಯಿ ನೇಮಕಗೊಳ್ತಾರೆ. ಇನ್ನು 1997ರಿಂದ 2003ರವರೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 1997ರಿಂದ 2003ರವರೆಗೆ. ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ನಡೆದ ಚುನಾವಣೆಯಲ್ಲಿ ಸತತ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬಸವರಾಜ ಬೊಮ್ಮಾಯಿ ಆಯ್ಕೆಯಾಗ್ತಾರೆ. 2008ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. 2008ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಶಿಗ್ಗಾವಿ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ ಬಸವರಾಜ ಬೊಮ್ಮಾಯಿ. ಅದರಂತೆ 2013ರಲ್ಲಿ ಶಿಗ್ಗಾವಿ ವಿಧಾನಸಭಾ ಸದಸ್ಯರಾಗಿ ದ್ವಿತೀಯ ಬಾರಿಗೆ ಆಯ್ಕೆಯಾಗ್ತಾರೆ. ಒಂದು 2008ರಲ್ಲಿ, ಎರಡನೇದು 2013ರಲ್ಲಿ ಮತ್ತೆ ವಿಧಾನಸಭಾ ಸದಸ್ಯರಾಗಿ ದ್ವಿತೀಯ ಬಾರಿಗೆ ಆಯ್ಕೆಯಾಗ್ತಾರೆ. ಅದಾದ ಮೇಲೆ 2018ರಲ್ಲಿ ಶಿಗ್ಗಾವಿ ವಿಧಾನಸಭಾ ಸದಸ್ಯರಾಗಿ 3ನೇ ಬಾರಿ ಕೂಡ ಆಯ್ಕೆ ಆಗ್ತಾರೆ. 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ 3 ಬಾರಿಯೂ ಕೂಡ ಗೆದ್ದು ಬೀಗ್ತಾರೆ. ಅದೇ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರ. 2018ರಲ್ಲಿ ಶಿಗ್ಗಾವಿ ವಿಧಾನಸಭಾ ಸದಸ್ಯರಾಗಿ 3ನೇ ಬಾರಿ ಆಯ್ಕೆ ಆಗ್ತಾರೆ. ಇನ್ನು 2019ರಲ್ಲಿ ಬಿಎಸ್ ಯಡಿಯೂರಪ್ಪ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2019ರಲ್ಲಿ ಇನ್ನು ಸಹಕಾರ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಬಸವರಾಜ ಬೊಮ್ಮಾಯಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಯಡಿಯೂರಪ್ಪ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ, ಸಹಕಾರ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು 2021ರಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 2021ರಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇನ್ನು 13/5/2023ರವರೆಗೆ ಮುಖ್ಯಮಂತ್ರಿಯಾಗಿ, ಕರ್ನಾಟಕ ಮುಖ್ಯಮಂತ್ರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಅದಾದ ಮೇಲೆ 2023ರಲ್ಲಿ ವಿಧಾನಸಭಾ ಸದಸ್ಯರಾಗಿ ಶಿಗ್ಗಾವಿಯಿಂದ 4ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಮತ್ತೆ ಶಿಗ್ಗಾವಿಯಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಮತ್ತೆ 4ನೇ ಬಾರಿ ಕೂಡ ಗೆದ್ದು ಆಯ್ಕೆ ಆಗ್ತಾರೆ. ಸದ್ಯ ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ಶಿಗ್ಗಾವಿಯ ಶಾಸಕರು ಕೂಡ ಹೌದು, ಈಗ ಎಂಪಿ ಚುನಾವಣೆಯಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಸಂಸತ್ ಪ್ರವೇಶಿಸ್ತಾರಾ ಬಸವರಾಜ ಬೊಮ್ಮಾಯಿ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಬಿಜೆಪಿ ಅಭ್ಯರ್ಥಿಯ ಮಾಹಿತಿಯನ್ನ ತಿಳಿದುಕೊಂಡ್ರಿ. ಈಗ ಕಾಂಗ್ರೆಸ್ ಅಭ್ಯರ್ಥಿಯ ವಿವರಗಳನ್ನ ತಿಳಿಸ್ತೀವಿ. ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಜಿ ಗಡ್ಡದೇವರಮಠ ಇವರ ಹಿನ್ನೆಲೆ, ಇವರ ಪರಿಚಯವನ್ನ ತಿಳಿದುಕೊಳ್ಳೋಣ. ಇವರು ಹೇಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡ್ರು, ಇವರ ವಿದ್ಯಾಭ್ಯಾಸ ಏನು ಎತ್ತ ಅನ್ನೋದರ ಕುರಿತಾಗಿ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತೀವಿ. ಇವರ ಪೂರ್ಣ ಹೆಸರು ಆನಂದ ಸ್ವಾಮಿ ಜಿ ಗಡ್ಡದೇವರಮಠ. ಹಾವೇರಿಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಪೂರ್ಣ ಹೆಸರು ಆನಂದ ಸ್ವಾಮಿ ಜಿ ಗಡ್ಡದೇವರಮಠ. ಮೂಲತಃ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಇವರು ಬೆಳೆದವರು. ತಂದೆ ಗದಗ ಜಿಲ್ಲೆ ಶಿರಟ್ಟಿ ಕ್ಷೇತ್ರದ ಮಾಜಿ ಎಂಎಲ್ಎ ಶ್ರೀ ಜಿಎಸ್ ಗಡ್ಡದೇವರಮಠ. ಇವರ ತಂದೆ ಮಾಜಿ ಎಂಎಲ್ಎ ಕೂಡ. ಇನ್ನು ಆನಂದ ಸ್ವಾಮಿ BSc ಪದವೀಧರರು. ಇವರು ಏನು ಓದಿದ್ದಾರೆ ಅನ್ನೋ ಪ್ರಶ್ನೆಗೆ
ಕಾಂಗ್ರೆಸ್ ಅಭ್ಯರ್ಥಿಯ ವಿದ್ಯಾಭ್ಯಾಸ ಬಿಎಸ್ಸಿ ಪದವೀಧರರು ಆನಂದಸ್ವಾಮಿ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿಯೇ ರಾಜಕೀಯದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ರು ಆನಂದಸ್ವಾಮಿ. ವಿದ್ಯಾರ್ಥಿ ಜೀವನದಲ್ಲಿ ಕಾಲೇಜಿನಲ್ಲಿ ಓದ್ತಾ ಇರುವಾಗಲೇ ಇವರು ರಾಜಕೀಯದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ರು. ಇನ್ನು ಬಜಾಜ್ ಡೀಲರ್ಶಿಪ್ನಲ್ಲಿ ಉದ್ಯೋಗವನ್ನ ಮೊದಲು ಇವರು ಆರಂಭ ಮಾಡ್ತಾರೆ. ಬಜಾಜ್ ಡೀಲರ್ಶಿಪ್ನಲ್ಲಿ ಇವರ ಮೊದಲ ಉದ್ಯೋಗ ಆರಂಭ ಆಗುತ್ತೆ. ತದನಂತರ 1998ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸೆನೆಟ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಸದಸ್ಯರಾಗಿ ಕಾರ್ಯವನ್ನ ಕೂಡ ನಿರ್ವಹಿಸಿದ್ದಾರೆ ಆನಂದಸ್ವಾಮಿ ಗಡ್ಡದೇವರಮಠ. 2008ರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. 1998ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸೆನೆಟ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ 2008ರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಆನಂದಸ್ವಾಮಿ, ಕೈ ಅಭ್ಯರ್ಥಿ ಆನಂದಸ್ವಾಮಿ. ಇನ್ನು 2019ರಲ್ಲಿ ಕೆಪಿಸಿಸಿಯ ಪ್ರಚಾರ ಸಮಿತಿಯ ಸೆಕ್ರೆಟರಿಯಾಗಿ ನೇಮಕಗೊಳ್ತಾರೆ ಆನಂದಸ್ವಾಮಿ. 2019ರಲ್ಲಿ ಕೆಪಿಸಿಸಿಯ ಪ್ರಚಾರ ಸಮಿತಿಯ ಸೆಕ್ರೆಟರಿಯಾಗಿ ನೇಮಕಗೊಂಡು ಕಾರ್ಯವನ್ನ ಕೂಡ ನಿರ್ವಹಿಸಿದ್ದಾರೆ. ಹಾಗೆ ಇದಕ್ಕೂ ಮುನ್ನ 2011ರಲ್ಲಿ ಎಂಎಲ್ಸಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. 2011ರಲ್ಲಿ ಆನಂದಸ್ವಾಮಿ ಎಂಎಲ್ಸಿ ಚುನಾವಣೆಯಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರು. ಇನ್ನು ಬಡ ಮತ್ತು ನಿರ್ಗತಿಕರಿಗೆ ಉಚಿತ ಬೋರ್ವೆಲ್ ಕೊರೆಸುವ ಸೇವೆಯನ್ನ ಕೂಡ ಮಾಡಿದ್ದಾರೆ ಆನಂದಸ್ವಾಮಿ ಗಡ್ಡದೇವರಮಠ. ಬಡ ಮತ್ತು ನಿರ್ಗತಿಕರಿಗೆ ಉಚಿತ ಬೋರ್ವೆಲ್ ಕೊರೆಸುವ ಸೇವೆಯನ್ನ ಕೂಡ ಮಾಡಿದ್ದಾರೆ. ಹಾಗೆ ಅಂತರ್ಜಲ ಮಟ್ಟ ಹೆಚ್ಚಿಸಲು ಪುನರ್ಜೀವನ ಮತ್ತು ಹೊಸ ಕೆರೆಗಳ ರಚನೆ ಕೂಡ ಮಾಡಿದ್ದಾರೆ. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಆನಂದಸ್ವಾಮಿ ಗಡ್ಡದೇವರಮಠ. ಈಗ ಫೈನಲಿ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಕೈ ಅಭ್ಯರ್ಥಿಯಾಗಿ. ಸೊ ಹೀಗಾಗಿ ಮೊದಲ ಬಾರಿ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಅತ್ತ ಆಪೋಸಿಟ್ ಕ್ಯಾಂಡಿಡೇಟ್ ಇರೋದು ಬಸವರಾಜ ಬೊಮ್ಮಾಯಿ. ಇವರಿಬ್ಬರ ಪೈಕಿ ಗೆದ್ದು ಬೀಗೋದು ಯಾರು ಅನ್ನೋ ಪ್ರಶ್ನೆಗೆ ಸಾಕಷ್ಟು ಕುತೂಹಲ ಮೂಡಿದೆ ಅಂತಲೇ ಹೇಳಬಹುದು. ಸೊ ಒಂದು, ಬಸವರಾಜ ಬೊಮ್ಮಾಯಿ ಅಪಾರ ರಾಜಕೀಯ ಅನುಭವವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ, ಸಿಎಂ ಕೂಡ ಆಗಿದ್ದವರು, 4 ಬಾರಿ ಶಾಸಕರಾಗಿ ಗೆದ್ದು ಬೀಗಿದ್ದಾರೆ. ಸೊ ಹೀಗಾಗಿ ಪ್ರಬಲ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ. ಅವರ ವಿರುದ್ಧ ಆನಂದಸ್ವಾಮಿ ಗಡ್ಡದೇವರಮಠ ಗೆದ್ದು ಬೀಗ್ತಾರ. ಮೊದಲ ಬಾರಿ ಅವರು ಎಂಪಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವರಿಬ್ಬರ ಪೈಕಿ ಗೆದ್ದು ಬೀಗೋದು ಯಾರು? ಹಾವೇರಿಯ ಮತದಾರನ ಒಲವು ಬಸವರಾಜ ಬೊಮ್ಮಾಯಿ ಅವರ ಮೇಲಿದೆಯಾ, ಅಥವಾ ಯುವಕರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾ ಇರುವಂತಹ ಜನ ಮೊದಲ ಬಾರಿ ಈಗ ಆನಂದಸ್ವಾಮಿಗೆ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಕ್ಷೇತ್ರದಲ್ಲಿ ಇಬ್ಬರೂ ಕೂಡ ಅಬ್ಬರದ ಮತ ಪ್ರಚಾರಗಳನ್ನ ನಡೆಸುತ್ತಿದ್ದಾರೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಫೀಲ್ಡ್ಗೆ ಇಳಿದಿದ್ರು, ಅಬ್ಬರದ ಮತ ಪ್ರಚಾರವನ್ನ ಕೂಡ ನಡೆಸಿದ್ರು. ಸೊ ಹೀಗಾಗಿ ಪೈಪೋಟಿ ಅಂತೂ ಹೆಚ್ಚಾಗೇ ಇದೆ, ಇಬ್ಬರ ನಡುವೆ ಪೈಪೋಟಿ ಇದೆ ಅಂತಾನೆ ಹೇಳಬಹುದು. ಆನಂದಸ್ವಾಮಿ ಕೈ ಹಿಡಿತಾರ, ಬಸವರಾಜ ಬೊಮ್ಮಾಯಿಯ ಕೈ ಹಿಡಿತಾರ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ. ಇನ್ನು 2ನೇ ಹಂತಕ್ಕೆ ಕೇವಲ ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಶ್ರಮಿಸುತ್ತಿದ್ದಾರೆ. ಈ ಕುರಿತಾಗಿ ಓವರ್ ಆಲ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಾವೇರಿ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಕಾವು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ಇಬ್ಬರು ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಬೇಕು ಅಂತ ಶ್ರಮಿಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಫೀಲ್ಡ್ಗೆ ಇಳಿದಿದ್ರು. ಇತ್ತ ಬೊಮ್ಮಾಯಿ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಕ್ಷೇತ್ರದ ಜನರು ಒಲವು ಯಾರ ಕಡೆ ಇದೆ, ಯಾವ ರೀತಿ ಶ್ರಮಿಸ್ತಾ ಇದ್ದಾರೆ ಅಭ್ಯರ್ಥಿಗಳು, ಪಕ್ಷೇತರ ಅಭ್ಯರ್ಥಿಗಳು ಯಾವ ರೀತಿ ಸದ್ದು ಮಾಡ್ತಿದ್ದಾರೆ, ಓವರ್ ಆಲ್ ಡೀಟೇಲ್ಸ್. ಎಸ್ ಮಧು, ಹಾವೇರಿ ಲೋಕಸಭಾ ಕ್ಷೇತ್ರ ಅಂದಾಕ್ಷಣ ಮಾಜಿ ಸಿಎಂ ಆದಂತ ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದ್ದಾರೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡೆದುಕೊಂಡಂತಹ ಯುವ ಉತ್ಸಾಹಿ
ಆನಂದ ಸ್ವಾಮಿ ಗೊಡ್ಡದೇವರ ಮಠ ಅವರಿಗೆ ಕೊಟ್ಟಿದ್ದಾರೆ. ಈ ಇಬ್ಬರ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಈಗಾಗಲೇ ನಡೆದಿದೆ. ಜೊತೆಗೆ ಏನಂದ್ರೆ ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಒಂದು ಏನಂದ್ರೆ ಅಖಾಡದಲ್ಲಿ ಯಾರು ಸಹ ಸದ್ದು ಮಾಡ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಸದ್ದು ಮಾಡ್ತಾ ಇರೋದು 2 ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಮಾತ್ರ. ಒಂದು ಬಸವರಾಜ ಬೊಮ್ಮಾಯಿ ಜೊತೆಗೆ ಆನಂದ ಸ್ವಾಮಿ ಗಡ್ಡದೇವರ ಮಠ, ಈ ಇಬ್ಬರ ಮಧ್ಯೆ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಜೊತೆಗೆ ಇದು ಬಿಜೆಪಿಯ ಭದ್ರಕೋಟೆ ಅಂತೇಳಿ ಈಗಾಗಲೇ ಗುರುತಿಸಿಕೊಂಡಿದೆ. ಈ ಸತತ 3 ಬಾರಿ ಶಿವಕುಮಾರ್ ಉದಾಸಿ ಅವರು ಗೆದ್ದಿದ್ರು. ಈ ಬಾರಿ 4ನೇ ಬಾರಿ ಏನಂದ್ರೆ ಬಸವರಾಜ್ ಅಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಇಳಿದಿದ್ದಾರೆ. ಈ ಬಾರಿ ಏನಂದ್ರೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ರಾಷ್ಟ್ರೀಯ ನಾಯಕರು ಏನಂದ್ರೆ ಸತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಬ್ಬರದ ಪ್ರಚಾರವನ್ನ ಬಿಜೆಪಿ ಅವರು ಕೈಗೊಂಡಿದ್ದಾರೆ. JP ನಡ್ಡಾ ಆಗಿರ್ಬೋದು, ಜೊತೆಗೆ ಅಮಿತ್ ಶಾ ಆಗಿರ್ಬೋದು, ಜೊತೆಗೆ ಏನಂದ್ರೆ ಯಡಿಯೂರಪ್ಪ ಅವರು ಬರುವಂತ ಸಾಧ್ಯತೆ ಇದೆ. ಏನಂದ್ರೆ ಹಾವೇರಿ ಕ್ಷೇತ್ರದ ಮೇಲೆ ರಾಜ್ಯ ನಾಯಕರ ಕಣ್ಣು, ಜೊತೆಗೆ ರಾಷ್ಟ್ರೀಯ ನಾಯಕರ ಕಣ್ಣು ಬಿಜೆಪಿ ಅತ್ತ ಇದ್ರೆ, ಈ ಕಡೆ ಏನಂದ್ರೆ ಕಾಂಗ್ರೆಸ್ ವಲಯದಲ್ಲೂ ಸಹ ಏನಂದ್ರೆ ರಾಷ್ಟ್ರೀಯ ನಾಯಕರ ಒಂದು ಕಣ್ಣು ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಇದೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಆಗಿರ್ಬೋದು, ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡರು, ಸಲೀಂ ಅಹಮದ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಅಂದ್ರೆ ರಾಜ್ಯದ ರಾಷ್ಟ್ರೀಯ ಘಟಾನುಘಟಿ ನಾಯಕರು ಸಹ ಏನಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಏನಂದ್ರೆ 2ನೇ ಹಂತದ ಮತದಾನದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರವು ಏನಂದ್ರೆ ಸೇರಿಕೊಂಡಿದೆ. ಅಂದ್ರೆ ಮತದಾನದ ವೇಳೆಯಲ್ಲಿ ಅಂದ್ರೆ ಮತದಾರರನ್ನು ಯಾವ ರೀತಿಯಾಗಿ ಸೆಳೆಯಬೇಕು, ಜೊತೆಗೆ ಯಾವ ರೀತಿಯಾಗಿ ತಮ್ಮ ಗ್ಯಾರಂಟಿ ವರ್ಕ್ ಆಗಿರ್ಬೋದು, ಜೊತೆಗೆ 5 ನ್ಯಾಯವನ್ನ ಕೇಂದ್ರ ಸರ್ಕಾರದ ಒಂದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾವ ರೀತಿಯಾದಂತಹ ಯೋಜನೆಗಳ ಕೊಡ್ತೇವೆ ಅನ್ನುವಂತ ರೀತಿಯ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದರೆ, ಇವರು ಬಿಡುಗಡೆ ಮಾಡಿದರೆ ಕಾಂಗ್ರೆಸ್ ವಲಯದಲ್ಲಿ, ಜೊತೆಗೆ ಬಿಜೆಪಿ ವಲಯದಲ್ಲಿ ಸಹ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಜನರ ಒಂದು ನಾಡಿ ಮಿಡಿತಗಳನ್ನ ಅರಿತುಕೊಂಡು ಹೋಗ್ತಾ ಒಂದು ಸಂದರ್ಭದನ್ನ ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿಯ ಮೇಲೆ ಏನಂದ್ರೆ ಮಾಜಿ ಸಿಎಂ ಆಗಿರೋದ್ರ ಜೊತೆಗೆ ಅವರ ಮೇಲೆ ಅಂದ್ರೆ ಕ್ಷೇತ್ರದ ಹಿಡಿತ ಇದೆ. ಜೊತೆಗೆ ಈ ಬಾರಿ ಅಂದ್ರೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಜೊತೆಗೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರೆ ಅಲ್ಲಿ ಕೇಂದ್ರದ ಮಂತ್ರಿ ಆಗ್ತಾರೆ. ಜೊತೆಗೆ ಹಾವೇರಿಗೆ ವಿವಿಧ ಒಂದು ಯೋಜನೆಗಳ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಹಿತದೃಷ್ಟಿಕೋನದಿಂದ ಬಿಜೆಪಿ ಕಾರ್ಯಕರ್ತ ಇರುವುದು, ಜೊತೆ ಇಲ್ಲಿರ್ತಕ್ಕಂಥ ಜನರ ಒಂದು ನಾಡಿ ಮಿಡಿತ ಹೇಳ್ತಾ ಇದೆ. ಜೊತೆಗೆ ಏನಂದ್ರೆ ಈ ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ಈಗಾಗಲೇ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಪ್ರತಿಷ್ಠಿತ ಏನು ಅಧಿಕಾರಗಳಿದ್ದಾವೆ, ಸಿಎಂ ಆಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲ ರೀತಿಯಾದಂತಹ ಸ್ಥಾನಮಾನವನ್ನ ಬಸವರಾಜ ಬೊಮ್ಮಾಯಿ ಅವರು ಸ್ವೀಕಾರ ಮಾಡಿದ್ದಾರೆ. ಅವ್ರೇನಂದ್ರೆ ಈಗ ಹಾಲಿ ಶಾಸಕರಿದ್ದಾರೆ, ಜೊತೆಗೆ ಏನಂದ್ರೆ ಅವರು ಒಂದು ಅಧಿಕಾರದಲ್ಲಿದ್ದಾರೆ. ಆದ್ರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಯಾವುದೇ ರೀತಿಯಾದಂತಹ ಅಧಿಕಾರದಲ್ಲಿಲ್ಲ. ಅದೇ ರೀತಿಯಾಗಿ ಹೊಸ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ. ಇವರಿಗೆ ಒಂದು ವೋಟ್ ಕೊಟ್ರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಕೇಂದ್ರದಲ್ಲಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಯಾವ ಒಂದು ಪ್ರಣಾಳಿಕೆಗಳನ್ನ ನೀಡಿದ್ರೆ ಆ ಪ್ರಣಾಳಿಕೆ ಸಂಪೂರ್ಣವಾಗಿ ಏನಂದ್ರೆ ಈಡೇರಿಸುತ್ತೆ ಅನ್ನುವಂತ ರೀತಿಯಲ್ಲಿ ಜನರ ಒಂದು ನಾಡಿ ಮೀರ್ತಾ ಇದೆ. ಜೊತೆಗೆ ಅಂದ್ರೆ ಹಾವೇರಿ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮೀಣ ವಲಯದಲ್ಲಿ ಇರ್ತಕ್ಕಂಥ ಮಹಿಳೆಯರು ಪ್ರಮುಖವಾಗಿ ಗ್ಯಾರಂಟಿ ಅಸ್ತ್ರವನ್ನು ಇಟ್ಕೊಂಡು ವೋಟ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಕಡೆ ಬಿಜೆಪಿ ವಲಯದಲ್ಲಿ ನೋಡ್ತಾ ಇದ್ರೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಜೊತೆಗೆ ಕ್ಷೇತ್ರಕ್ಕೆ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೊಡ್ತಾರೆ, ಈ ಎಲ್ಲ ಚರ್ಚೆಗಳು ಏನಂದ್ರೆ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಜನರ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಮಧು ಈಗ. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಹಾವೇರಿ ಕ್ಷೇತ್ರದ ನೂತನ ಸಂಸದರು ಯಾರಾಗ್ತಾರೆ, ಆನಂದ ಸ್ವಾಮಿ ಗಡ್ಡದೇವರ ಮಠನ ಅಥವಾ ಬಸವರಾಜ ಬೊಮ್ಮಾಯಿ ಸಂಸತ್ ಪ್ರವೇಶಿಸ್ತಾರಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಲೇಬೇಕು. ಪೈಪೋಟಿ ಅಂತೂ ತೀವ್ರವಾಗಿ ಇದೆ ಅಂತಾನೆ ಹೇಳಬಹುದು. ಹಾವೇರಿಯ ಮಂದಿ ಯಾರ ಕೈ ಹಿಡಿತಾರೆ, ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಆನಂದ ಸ್ವಾಮಿ ಕೈ ಹಿಡಿತಾರಾ ಅಥವಾ ಈಗಾಗಲೇ ಶಿಗ್ಗಾವಿಯಿಂದ 4 ಬಾರಿ ಆಯ್ಕೆಯಾಗಿ ಈಗಾಗಲೇ ಸಿಎಂ ಆಗಿರುವಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಕೈ ಹಿಡಿತಾರ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಸಾಕಷ್ಟು ಕುತೂಹಲ ಮೂಡಿಸಿರುವ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗೋದು ಯಾರು ಅನ್ನೋ ಪ್ರಶ್ನೆಗೆ ಇನ್ನೇನು ಜೂನ್ 4ನೇ ತಾರೀಕು ಉತ್ತರ ಸಿಗುತ್ತೆ. ಇದೇ ಮೇ 7ರಂದು 2ನೇ ಹಂತದ ಮತದಾನ ಕೂಡ ನಡೆಯಲಿದೆ. ಇದಾಗಿತ್ತು ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.